ಸಭೆಯಲ್ಲಿ ಭಾಗವಹಿಸಿದವರ ಎದುರು ಕ್ಯಾಮೆರಾ ಹಿಡಿದು ಮೈಕ್ ಹಿಡಿದು ಕೇಳಿದ್ರೆ ಇಲ್ವೇ ಇಲ್ಲ ಅಂತಾರೋ. ನಮ್ಮ ಮೀಟಿಂಗ್ ನಿಮಗೆ ಹೆಂಗ್ ಕಾಣುತ್ತೋ ಗೊತ್ತಿಲ್ಲ. ನಾವು ಬೇಕಾದ ಸ್ನೇಹಿತರು, ಪೊಲಿಟಿಕಲ್ ಸಭೆ ಅಲ್ಲ ಇದು. ಸತೀಶು ಮಹದೇವಪ್ಪ ಮನೆಯಲ್ಲಿ ಮೀಟಿಂಗ್ ಏನು ಹೊಸದಲ್ಲ. ಬ್ರೇಕ್ಫಾಸ್ಟ್ ಮೀಟಿಂಗ್ ಮೊದಲ ಸಲ ಮಾಡಿದೀವ ಅಂದ್ರು ಡಾಕ್ಟರ್ ಪರಮೇಶ್ವರ್. ನಾವು ನಾರ್ಮಲ್ ಆಗಿ ಅದೇನು ಮೊದಲನೇ ಸರಿ ಏನಲ್ಲ. ಅದು ಅನೇಕ ಬಾರಿ ನಾನು ಜಾರಕಿಹೊಳಿ ಮತ್ತೆ ಮಹದೇವಪ್ಪ ನಾವೆಲ್ಲ ಬೇಕಾದವರು ಸ್ನೇಹಿತರು ಏನೆಲ್ಲ ವಿಚಾರಗಳನ್ನು ಚರ್ಚೆ ಮಾಡುವಾಗ ಮೀಟ್ ಮಾಡ್ತೀವಿ. ಅದೇನು ಪೊಲಿಟಿಕಲ್ ಮೀಟಿಂಗ್ಸ್ ಏನಲ್ಲ ಅವೆಲ್ಲ. ರಾಜಣ್ಣ ಅವ್ರು ಇಲ್ಲಲ್ಲ ಈಗ ಕ್ಯಾಬಿನೆಟ್ ಅಲ್ಲಿ, ಅದಕ್ಕಾಗಿ ಅವರು ಕ್ಯಾಬಿನೆಟ್ ಮೀಟಿಂಗ್ ಇತ್ತು, ಕೆಲವು ಸಬ್ಜೆಕ್ಟ್ಸ್ಗಳು ಸೆನ್ಸಿಟಿವ್ ಇತ್ತು, ಹಾಗೆ ಮಾತಾಡ್ಕೊಂಡು ತಿಂಡಿ ತಿನ್ಕೊಂಡು ಹೋಗೋಣ ನಡೀರಿ ಅಂತ. ಇಟ್ ವಾಸ್ ಅ ಕ್ಯಾಶುವಲ್ ಮೀಟಿಂಗ್, ದರ್ ಇಸ್ ನಥಿಂಗ್ ಟು ಬಿ. ಏನಿಲ್ಲ, ನಾವು ಬೇಕಾದಷ್ಟು ಮಾಡಿದೀವಿ. ದಿಸ್ ಇಸ್ ನಾಟ್ ದಿ ಫಸ್ಟ್ ಟೈಮ್. ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಮೀಟ್ ಮಾಡಿದ್ವಿ, ಮಹದೇವಪ್ಪನವ್ರ ಮನೇಲಿ ಮೀಟ್ ಮಾಡಿದ್ವಿ. ಅದೇನು ಹೊಸದೇನಲ್ಲ. ಸರ್ಕಾರದಕ್ಕೂ ಕ್ಯಾಬಿನೆಟ್ ಕೊಲೀಸ್ನ ಸಂದರ್ಭ ಸನ್ನಿವೇಶಕ್ಕೂ ಏನೇನೂ ಸಂಬಂಧ ಇಲ್ಲ. ಊಟ ಮಾಡೋದು ಮತ್ತು ನಮ್ಮ ಅಭಿವೃದ್ಧಿನ ಚರ್ಚೆ ಮಾಡೋದು, ನಮ್ಮ ಮನೆಗೆ ಬಂದು ಸೇರ್ಕೊಂಡು ಕೆಲಸ ಮಾಡೋದು. ಇಲ್ಲ, ಅದು ಕ್ಯಾಬಿನೆಟ್ಗೆ ಹೋಗ್ತಿದ್ದು ರಾಶಿ ಏನಿಲ್ಲ. ನಿಮ್ಮ ಎದುರಿಗೆ ಬಂದಲ್ಲ ಗುಂಡ್ಕಲ್ಲಂಗೆ ಎಲ್ಲ ರಾಶಿ ಇತ್ತು. ನಮ್ಮ 3 ಜನ ಗುಂಡ್ಕಲ್ ಥರ ನೋಡಿದ್ರಿ ನೀವು. ಒಳಗಡೆ ಇದೋಯ್ತು ಒಳಗಡೆಗೆ. ಯಾವುದು ಉಪ್ಪಿಟ್ಟು ಒಂದೇನೋ ಒಂದು ದೋಸೆ, ಒಂಥರ ಸ್ಪೆಷಲ್ ದೋಸೆ ಮಾಡಿದರು. ಆಮೇಲೆ ಪೂರಿ ಮಾಡಿದರು, ಅದು ಒಳಗಡೆ ಹೋಯ್ತು. ಹೈಕಮಾಂಡೇ ತೀರ್ಮಾನ ಮಾಡೋದಲ್ವಾ, ಒತ್ತಡ ಹಾಕೋದೇನು ಬರುತ್ತೆ. ವಾಟ್ ಎವರ್ ದ ಹೈಕಮಾಂಡ್ ಫೀಲ್ಡ್ಸ್, ಅವ್ರೇನು ಹೇಳ್ತಾರೆ ಅದು ಫೈನಲ್. ದ್ವಂದ್ವ ನಿಲುವಿಗೆ ಪ್ರಶ್ನೆಗಳೇ ಇಲ್ಲ. ದೇರ್ ಇಸ್ ನೋ ಕನ್ಫ್ಯೂಷನ್. ಕ್ಲಾರಿಟಿ ಇದೆ. ಏನು ಕ್ಲಾರಿಟಿ? ರಾಜ್ಯದ ಜನರು ಕಾಂಗ್ರೆಸ್ ಸರ್ಕಾರ 5 ವರ್ಷ ಆಡಳಿತ ಮಾಡಬೇಕು ಅಂತ ಸ್ಪಷ್ಟ ಆಶೀರ್ವಾದವನ್ನು ಮಾಡಿದ್ದಾರೆ. ಇವೆಲ್ಲವೂ ಹೈಕಮಾಂಡಿನ ನಿರ್ದೇಶನ ಕೆಳಗೆ ಆಗಿರೋದು. ಎಲ್ಲ ವಿಷಯಗಳು ಹೈಕಮಾಂಡಿನ ವಿವೇಚನೆಗೆ ಬಿಟ್ಟಿದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಡಳಿತ ಮಾಡ್ತಾ ಇದ್ದಾರೆ, ಅವರಿದ್ದಾರೆ, ಅವರು ಮುಂದುವರಿತಾರೆ. ಇದೆಲ್ಲದರ ಮಧ್ಯೆ ಕುತೂಹಲ 13ನೇ ತಾರೀಖಿನ ಡಿನ್ನರ್ ಮೀಟಿಂಗ್ ಬಗ್ಗೆ. ಕ್ಯಾಬಿನೆಟ್ ರೀಶಫಲ್ ಆಗತ್ತೆ ಅನ್ನುವಾಗ ಮುಖ್ಯಮಂತ್ರಿಗಳು ಒಂದು ಡಿನ್ನರ್ ಮೀಟಿಂಗ್ ಕರೆದ್ರೆ ಸಹಜವಾಗಿ ಕುತೂಹಲ ಜಾಸ್ತಿ ಆಗತ್ತೆ. ಸಂಪುಟ ಪುನರ್ರಚನೆಯ ವಿಷಯವನ್ನೇ ಚರ್ಚೆ ಮಾಡಿ ಕೈ ಬಿಡಬಹುದಾದ ಕೆಲವರಿಗೆ ಸೂಚನೆಗಳನ್ನು ಕೊಡ್ತಾರೆ ಅನ್ನುವ ಮಾಹಿತಿಗಳಿತ್ತು, ವಿಚ್ ಇಸ್ ಅನ್ಲೈಕ್ಲಿ. ಬಿಹಾರ ಚುನಾವಣೆಯ ಬಗ್ಗೆ ಚರ್ಚೆ ಮಾಡ್ತಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸಚಿವರುಗಳಿಗೆ ಜವಾಬ್ದಾರಿ ಹಂಚಿಕೆ ಮಾಡ್ತಾರಂತೆ. ರಾಜ್ಯ ಕಾಂಗ್ರೆಸ್ ಮತ್ತು ಸಚಿವರುಗಳು ಬಿಹಾರದಲ್ಲಿ ಏನೇನು ಮಾಡಬೇಕು, ಬಿಹಾರ ಚುನಾವಣೆಯಲ್ಲಿ ಮಹಾಗಠಬಂಧನ್ ಗೆಲುವಿಗೆ, ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಏನು ಮಾಡಬೇಕು ಅನ್ನುವ ಚರ್ಚೆ ವಿವರವಾಗಿ ನಡೆಯುತ್ತಂತೆ. ನವೆಂಬರ್ ಕ್ರಾಂತಿ ಕೇಳಿದ್ರೆ ಸಚಿವ ಶಿವರಾಜ್ ತಂಗಡಗಿ ಅವರು ಕ್ರಾಂತಿನೂ ಇಲ್ಲ ವಾಂತಿನೂ ಇಲ್ಲ.
ಏನು ವಿಶೇಷ ಏನಿದೆ ಅದರಲ್ಲಿ ಮುಖ್ಯಮಂತ್ರಿಗಳು ಊಟಕ್ಕೆ ಕರೆದಿದ್ದಾರೆ ಅಂತ? ಕ್ಯಾಬಿನೆಟ್ ವಿಸ್ತರಣೆ ವಿಚಾರ ಮುಖ್ಯಮಂತ್ರಿಗಳ ಪರಮಾಧಿಕಾರ. ಊಟಕ್ಕೆ ಕರೆದಿರೋದ್ರಲ್ಲಿ ಏನು ಹೊಸದಿದೆ? ಸಚಿವರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಕರೆದಿದ್ದಾರೆ ಅಂತ ಈಶ್ವರ್ ಖಂಡ್ರೆ ಅವರು ಹೇಳೋದು. ಸರ್ ಡಿನ್ನರ್ ಕರೆಯಕ್ಕೆ ಏನು ವಿಶೇಷ ಏನಿದೆ? ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಇಲ್ಲ, ವಾಂತಿನಿ ಇಲ್ಲ, ಏನೂ ಇಲ್ಲ. ನಮ್ಮನ್ನು ಕರೆದಿದ್ದಾರೆ. ಕೆಲವೊಂದಿಟ್ಟು ಸಲಹೆಗಳನ್ನು ಕೊಡ್ಬೋದು ಮುಖ್ಯಮಂತ್ರಿಗಳು. ಕೆಲವೊಂದಿಷ್ಟು ಕೆಲಸ ಯಾವ ರೀತಿ ಮಾಡಕೋತೀರಿ ಅಂತ ಸಲಹೆಗಳನ್ನು ಕೊಡ್ಬೋದು. ಅದ್ರ ಬಗ್ಗೆ ನನಗೆ ನೋಡಿ, ಅದು ಎಲ್ಲದು ಮುಖ್ಯಮಂತ್ರಿಗಳಿಗೆ ಮತ್ತು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಅದು ಮಾಹಿತಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮುಖ್ಯಮಂತ್ರಿ ಏನು ಡಿಸಿಷನ್ ತೊಗೊಂತಾರೆ, ಪಕ್ಷ ಏನು ಡಿಸಿಷನ್ ತೊಗೊಂತಾರೆ. ನಾವು ಶಾಸಕರು ಬಹಿರಂಗವಾಗಿ ಹೇಳ್ತಿದ್ದಾರೆ ಸರ್, 2.5 ವರ್ಷಕ್ಕೆ ಆದ್ಮೇಲೆ ನಿಮ್ಗೆ ಅವಕಾಶ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರು. ಅದ್ರ ಪ್ರಕಾರ ನಡೆದುಕೊಳ್ಬೇಕು ಅಂತ ನೇರವಾಗಿ ಮಾತಾಡ್ತಿದ್ದಾರೆ. ಸಹಜವಾದಂಥ ಕೆಲಸ. ಬೇಡಿಕೆ ಇಟ್ಟಿದ್ದಾರೆ, ಪಕ್ಷದೊಳಗೆ ಚರ್ಚೆಗಳಾಗ್ತಾವೆ, ಪಕ್ಷದಾಗ ಹಿರಿಯರಿದ್ದಾರೆ, ಅವ್ರು ಏನು ಬೇಕಾದ್ರೆ ಡಿಸಿಷನ್ ತೊಗೊಂತಾರೆ. ನೋಡಿ, ಇದು ಮಾನ್ಯ ಮುಖ್ಯಮಂತ್ರಿಯವರ ಪರಮಾಧಿಕಾರ. ಹೌದು, ಅದರಲ್ಲೇನು ಹೊಸದಿದೆ? ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಇವತ್ತು ಅದಕ್ಕೆ ಕರೆದಿದ್ದಾರೆ, ನಾವೆಲ್ಲ ಹೋಗ್ತೀವಿ, ಭಾಗವಹಿಸ್ತೀವಿ. ಈ ಎಲ್ಲ ಮಾತುಗಳು, ಬೆಳವಣಿಗೆಗಳ ಬಗ್ಗೆ ವಿಪಕ್ಷದವರ ಪ್ರತಿಕ್ರಿಯೆ. ಆಲ್ ಈಸ್ ನಾಟ್ ವೆಲ್ ಅಂದ್ರು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು. ಬಿಹಾರ ಎಲೆಕ್ಷನ್ ಮುಗಿದ ಮೇಲೆ ಸಾಕಷ್ಟು ಬದಲಾವಣೆಗಳಾಗ್ತವೆ. ಈಗಾಗಲೇ ಪ್ರಕ್ರಿಯೆ ಶುರುವಾಗಿದೆ. ನವೆಂಬರ್ ಬದಲಾವಣೆ ಬಗ್ಗೆ ಶಾಸಕರಿಗೆ ಗೊತ್ತಾಗಿದೆ. ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಆಡಳಿತ ಪಕ್ಷದಲ್ಲಿರುವಂತಹ ಸಚಿವರು, ಶಾಸಕರ ಪ್ರತಿಕ್ರಿಯೆಗಳು ಕಾಂಗ್ರೆಸ್ ಪಕ್ಷದಲ್ಲಿ, ಆಡಳಿತ ಪಕ್ಷದಲ್ಲಿ ಆಲ್ ಈಸ್ ನಾಟ್ ವೆಲ್ ಅನ್ನೋದು ಸ್ಪಷ್ಟ. ಬಿಹಾರ್ ಚುನಾವಣೆಯ ನಂತರದಲ್ಲಿ ರಾಜಕೀಯ ವಿದ್ಯಮಾನಗಳು ಈಗಾಗಲೇ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ. ಅದೊಂದು ತಾರ್ಕಿಕ ಹಂತಕ್ಕೆ ಹೋಗ್ತದೆ ಅಂತೇಳಿ ಆಡಳಿತ ಪಕ್ಷದಲ್ಲಿ ಮಾತನಾಡ್ತಾ ಇರುವಂಥದ್ದು. ಆಡಳಿತ ಪಕ್ಷದ ಸದಸ್ಯರು ಹೇಳುವ ಹಾಗೆ ಅವ್ರಿಗೆ ಆಗಲೇ ಹಿಂಟ್ ಸಿಕ್ಕಿದೆ. ನಾವಿದನ್ನು 6 ತಿಂಗಳಿಂದ ಕೂಡ ನಾವು ಹೇಳ್ತಾ ಇದ್ದೇವೆ. ಮುಖ್ಯಮಂತ್ರಿ ಕುರ್ಚಿಗೆ ಗಂಡಾಂತರ ಬಂದಿದೆಯೋ, ಇನ್ಯಾರಿಗೆ ಅದೃಷ್ಟ ಒಲಿತದೋ, ಎಲ್ಲವೂ ಕೂಡ ಕಾದ್ ನೋಡೋಣ. ನವೆಂಬರ್ ಕ್ರಾಂತಿ ವಿಚಾರ ಬಹುದಿನಗಳ ಸುದ್ದಿ. ಸುಮಾರು 6 ತಿಂಗಳ ಹಿಂದೆನೆ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ನಾಯಕರೇ ಹೇಳಿದ್ರು. ಮಾನ್ಯ ಮುಖ್ಯಮಂತ್ರಿಗಳೇ ಬದಲಾವಣೆ ಆಗ್ತದೆ ಅಂತಕ್ಕಂಥ ಸಂದರ್ಭದಲ್ಲೇ ಡಿನ್ನರ್ ಮೀಟಿಂಗ್ ಕರೀತಾ ಇರತಕ್ಕಂಥದ್ದು ಒಂದು ರೀತಿ ಕ್ರಾಂತಿಯ ಆಜುಬಾಜು ಓಡಾಡ್ತಾ ಇರತಕ್ಕಂಥ ವಿಚಾರಗಳು. ಒಟ್ಟಾರೆ ಹೇಳ್ಬೇಕಂತಂದ್ರೆ ಡಿನ್ನರ್ ಮೀಟಿಂಗ್ ಅಂದ್ರೇನೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಅಧಿಕಾರ ಅಂತ್ಯವಾ? ಕ್ವಶನ್ ಮಾರ್ಕ್. DK ಶಿವಕುಮಾರ್ ಅವರ ಗುಂಪು ಹೇಳುವ ರೀತಿಯಲ್ಲಿ DK ಶಿವಕುಮಾರ್ ಅವರು ನವೆಂಬರ್ಗೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತಕ್ಕಂಥ ಅದು ಪ್ರಾರಂಭವಾ? ದಲಿತ ಮುಖ್ಯಮಂತ್ರಿ ಮಾಡೇ ಮಾಡ್ತೇವೆ ಅಂತೇಳಿ ಕಾಂಗ್ರೆಸ್ ಸುಮಾರು 75-76 ವರ್ಷಗಳಿಂದ ವಂಚನೆ ಮಾಡ್ತಾನೇ ಬರ್ತಿತ್ತಲ್ಲ, ಈಗಾದ್ರೂ ಅದಕ್ಕೆ ತೆರೆ ಎಳಿತಾರ? ಮುಖ್ಯಮಂತ್ರಿಯಾಗಿ ಡಾಕ್ಟರ್ ಪರಮೇಶ್ವರ್ ಅವರನ್ನ ಮಾಡ್ತೇವೆ, ಸಿದ್ದರಾಮಯ್ಯನವರ ಕಡೆಯವರು ಅನೇಕರು ಎದ್ದು ಮಾತಾಡೋದನ್ನು ನೋಡಿದರೆ ಅಲ್ಲಿಗೆ ಸಿದ್ದರಾಮಯ್ಯನವರು ಪರಮೇಶ್ವರ್ ಅವರನ್ನ ಮುಂದೆ ಇಟ್ಟು ತರಬೇಕು ಅಂತೇಳಿ ಏನಾದರೂ ಯೋಚನೆ ಮಾಡಿದ್ದಾರಾ? ಒಂದು ಯಾವುದೋ ಒಂದು ದೊಡ್ಡ ಒಂದು ಡೆವಲಪ್ಮೆಂಟ್ ನಡೀತಾ ಇದೆ ಅಂತಕ್ಕಂಥದ್ದು ಜನರ ಅನಿಸಿಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.